ವೀಕ್ಷಕರೇ, ಮಿಥುನ ರಾಶಿಯ 2025 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ನಿಮಗೆ ಏನು ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇದೆ, ಯಾವ ಲಾಭವಿದೆ, ಯಾವ ನಷ್ಟವಿದೆ, ಯಾವ ಎಚ್ಚರಿಕೆ ಇದೆ, ನಿಮ್ಮ ವೃತ್ತಿ ಜೀವನ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಬಹಳ ಅದ್ಭುತವಾಗಿರತಕ್ಕಂಥ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಬಹುಮುಖ್ಯವಾಗಿ ಬಹಳಷ್ಟು ಒಳ್ಳೆಯ ಶುಭ ಫಲಗಳು ಈ ಒಂದು ತಿಂಗಳಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನೋಡಿ, 23ನೇ ತಾರೀಕು ಆಗಸ್ಟ್, ಅಂದ್ರೆ ಇದೇ ಒಂದು ಆಗಸ್ಟ್ ತಿಂಗಳಿಂದನೇ ನಿಮಗೆ ಶ್ರಾವಣ ಮಾಸ ಮುಗಿತದೆ, ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಈ ತಿಂಗಳ ಪ್ರಾರಂಭದಲ್ಲಿಯೇ ಸೂರ್ಯ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು 16ನೇ ತಾರೀಕಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ. ವಿಶೇಷವಾಗಿ ಸೂರ್ಯ ಯಾವ ಒಂದು ವಿಶೇಷತೆ ಇದೆ ಈ ತಿಂಗಳಲ್ಲಿ ಅಂತ ನೋಡಿದ್ರೆ, ಪ್ರಮುಖವಾಗಿರತಕ್ಕಂತ ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು. ಅನಂತನ ಚತುರ್ಥಿ ಸೆಪ್ಟೆಂಬರ್ 6, 2025 ಶನಿವಾರದಿಂದ ನೋಡಿ ಮಹತ್ವ ಏನಿದೆ ಈ ಅನಂತ ಚತುರ್ಥಿ ಅಂತಂದ್ರೆ, ಇದು ಗಣೇಶೋತ್ಸವದ ಕೊನೆಯ ದಿನ ಆಗಿರತಕ್ಕಂಥದ್ದು. ಅಂದ್ರೆ ಗಣೇಶನನ್ನ ಜಲಾಶಯದಲ್ಲಿ ವಿಸರ್ಜನೆ ಮಾಡತಕ್ಕಂಥದ್ದು. ಮತ್ತೆ ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನನ್ನ ಅನಂತ ರೂಪದಲ್ಲಿ ಪೂಜಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ಪೂಜೆ, ಆರತಿ ಮತ್ತು ಭಜನೆಗಳನ್ನ ಮಾಡಲಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಪಿತೃಪಕ್ಷ ಆರಂಭ ಆಗುವಂಥದ್ದು ಈ ತಿಂಗಳಲ್ಲಿ. ನೋಡಿ, ಸೆಪ್ಟೆಂಬರ್ 8ರಿಂದ ಪಿತೃಪಕ್ಷ ಆರಂಭ ಆಗುವಂಥದ್ದು. 7ನೇ ತಾರೀಕು ಹುಣ್ಣಿಮೆ ಇದೆ, 8ನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಈ ಪಿತೃಪಕ್ಷದ ಬಗ್ಗೆನೇ ಒಂದು ವಿಶೇಷ ಸಪರೇಟ್ ವಿಡಿಯೋ ಮಾಡಿ ಹಾಕೋಣ. ಈ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಒಂದು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಮತ್ತು ದರ್ಪಣವನ್ನ ಸಲ್ಲಿಸ್ತಕ್ಕಂತಹ ಒಂದು ಅವಧಿ ಇದು. ಈ 15 ದಿನಗಳ ಕಾಲ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಭಕ್ತರು ಪೂಜೆ ಮಾಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು, ವ್ರತಗಳನ್ನ ಆಚರಿಸ್ತಕ್ಕಂಥದ್ದು, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡೋಣ. ಇನ್ನು ನವರಾತ್ರಿ ಆರಂಭ ಯಾವಾಗ? ಸೆಪ್ಟೆಂಬರ್ 22ರಿಂದ ನವರಾತ್ರಿ ಆರಂಭ ಆಗ್ತಕ್ಕಂಥದ್ದು. ಇದರ ಒಂದು ಮಹತ್ವ ನೋಡೋದಾದ್ರೆ, ಶ್ರೀ ದುರ್ಗಾ ಮಾತೆ 9 ರೂಪದಲ್ಲಿ ಆರಾಧಿಸ್ತಕ್ಕಂತಹ 9 ದಿನಗಳ ಉತ್ಸವ ಆಗಿರತಕ್ಕಂಥದ್ದು. ಈ ದಿನ ಕಲಶ ಸ್ಥಾಪನೆ ಮಾಡಿ ದುರ್ಗಾದೇವಿಯ ವಿಗ್ರಹವನ್ನ ಸ್ಥಾಪಿಸಿ ವಿಶೇಷವಾಗಿರತಕ್ಕಂಥ ಪೂಜೆ ಮಾಡಲಾಗುವಂಥದ್ದು. ದುರ್ಗಾಷ್ಟಮಿ ಈ ಸೆಪ್ಟೆಂಬರ್ 30ನೇ ತಾರೀಕಿಗೆ ಇರುವಂಥದ್ದು, ಮಂಗಳವಾರ. ಈ ನವರಾತ್ರಿಯ 8ನೇ ದಿನವಾಗಿರತಕ್ಕಂತಹ ದಿನದಂದು ದುರ್ಗಾದೇವಿಯ 8 ರೂಪವಾದ ಮಹಾಗೌರಿಯನ್ನ ಪೂಜಿಸಲಾಗ್ತಕ್ಕಂಥದ್ದು. ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಹವನ, ಕನ್ಯಾ ಪೂಜೆಯನ್ನ ನಡೆಸಲಾಗ್ತಕ್ಕಂಥದ್ದು. ಇವುಗಳಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದಿನಗಳಿದೆ. ಈ ಪರಿವರ್ತಿನಿ ಏಕಾದಶಿ ಸೆಪ್ಟೆಂಬರ್ 3ರಂದು ಬುಧವಾರ, ಇಂದಿರಾ ಏಕಾದಶಿ ಸೆಪ್ಟೆಂಬರ್ 17ರಂದು ಬುಧವಾರ, ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ 21ರಂದು ಭಾನುವಾರ. ಈ ಒಂದು ವಿಶೇಷತೆ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ನಿಮಗಿರ್ತಕ್ಕಂಥ ಎಚ್ಚರಿಕೆಗಳು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಲೇಬೇಕಾಗತ್ತೆ. ಆ ಎಚ್ಚರಿಕೆಗಳು ಏನು? ಈ ಒಂದು ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಮಿಥುನ್ ರಾಶಿಯವರು ಹೊಸ ಯೋಜನೆಗಳನ್ನು ಏನನ್ನಾದ್ರೂ ಆರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ನೀವೇನಾದ್ರೂ ಒಂದಿಷ್ಟು ದುಡ್ಡನ್ನ ಹೊಂದಿಸ್ತಾ ಇದ್ದೀರಿ, ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದೀರಿ, ಹೊಸ ಕಾರ್ಯಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಜಾಗರೂಕರಾಗಿರ್ಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡಿದೆಯಾ, ಎಷ್ಟಿದೆ, ಸಾಲ ಮಾಡ್ತಾ ಇದ್ದೀರಾ, ಆ ದುಡ್ಡನ್ನ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಇದು ಯೋಗ್ಯ ಇದೆಯಾ, ಇದು ಸೇಫ್ ಇದೆಯಾ, ನಾನು ಇಲ್ಲಿ ಮಾಡ್ಬೋದಾ, ಇದ್ರ ಬಗ್ಗೆ ಎಲ್ಲ ಪೂರ್ವಾಪರ ಯೋಚನೆ ಮಾಡೋದ್ರ ಜೊತೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ನುರಿತಿರತಕ್ಕಂಥ ವ್ಯಕ್ತಿಗಳ ಸಲಹೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ. ಸಡನ್ ಆಗಿ ದುಡುಕಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೇನೋ ಒಂದು ಸಮಸ್ಯೆಯನ್ನ ಮೈ ಮೇಲೆ ಎಳೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಿ ನೀವು ಒಂದು ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ಆದಾಯಕ್ಕೆ ತಕ್ಕಂತೆ ಸ್ವಲ್ಪ ದುಡ್ಡು ಬರುವಂತದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗ್ ಬರುವಂತ ದುಡ್ಡು ತಡ ಆಗ್ಬೋದು, ಬರುವಂತ ದುಡ್ಡು ಬರದೆ ಹೋಗ್ಬೋದು ಸದ್ಯಕ್ಕೆ. ಮತ್ತೆ ನೀವು ಯಾರಿಗಾದ್ರೂ ಕೊಡಬೇಕು ಅಂತಂದ್ರೆ ಕೊಡದೆ ಇರೋದಕ್ಕಾಗ್ಬೋದು ಸಮಸ್ಯೆಗಳು. ಮತ್ತೆ ಎಷ್ಟೋ ದುಡಿದಿರ್ತೀರಿ, ಆ ದುಡಿದಿರುವಂತ ದುಡ್ಡು ಕೈಗೆ ಹತ್ತೆ ಇರ್ಬೋದು. ಈ ರೀತಿಯಾಗಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರ್ತವೆ. ಹಾಗಾಗಿ ಇದಕ್ಕೆ ಯಾವ ರೀತಿ ಉಪಾಯ ಮಾಡ್ಕೋಬೇಕು? ಬಂದಿರುವಂತ ದುಡ್ಡನ್ನ ಉಳಿಸ್ಕೊಳ್ಳಿ, ಖರ್ಚಿಗೆ ಕಡಿವಾಣ ಹಾಕಿ, ಕಮಿಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ, ಮತ್ತೆ ದುಡ್ಡಿದ್ದಾಗ್ಲೇ ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಇಂಥ ಎಲ್ಲ ಸಮಸ್ಯೆಗಳನ್ನ ನೀವು ತಡೆಯೊಡ್ಡಬಹುದು ಅನ್ನುವಂಥದ್ರ ಬಗ್ಗೆ ಗಮನ ಇರಬೇಕಾಗತ್ತೆ. ಇನ್ನು ಕೆಲವರು ಪ್ರಮುಖವಾಗಿರ್ತಕ್ಕಂಥ ಕಾಗದ ಪತ್ರಗಳು, ಒಡಂಬಡಿಕೆಗಳಿಗೆ ಸಹಿ ಹಾಕುವಂಥದ್ದು, ಯಾವುದೋ ಒಂದು ಡೀಲ್ ಮಾಡೋದು, ಅಗ್ರಿಮೆಂಟ್ ಮಾಡೋದು, ಸೇಲ್ಸ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಮಿಸ್ ಆಗ್ಬಿಡುವಂಥದ್ದು,
ಸ್ವಲ್ಪ ಈ ಕಾಗದ ಪತ್ರ ಸಹಿ ಹಾಕುವಾಗ ಎಚ್ಚರಿಕೆ ಇರಬೇಕು. ಬೆಲೆ ಬಾಳುವಂತಹ ಕಾಗದ ಪತ್ರಗಳು ಎಚ್ಚರಿಕೆಯಿಂದ ಇಡಬೇಕು. ಬೆಲೆ ಬಾಳುವಂತಹ ವಸ್ತು ಆಭರಣಗಳು ಎಚ್ಚರಿಕೆಯಿಂದ ಇಟ್ಕೋಬೇಕು. ಮತ್ತೆ ಮಿಸ್ ಆಗುವಂತ ಸಾಧ್ಯತೆಗಳಿರ್ತಾವಲ್ಲ, ಅದ್ರ ಬಗ್ಗೆ ನೀವು ಗಮನವನ್ನು ಹರಿಸಿದ್ರೆ ತುಂಬಾ ಒಳ್ಳೆ ಫಲಗಳು ಸಿಗ್ತವೆ. ಯಾರನ್ನೋ ನಂಬಿ ಸಡನ್ ಆಗಿ ಇಟ್ಟು ಹೋಗ್ಬಿಡೋದು, ಅಥವಾ ಮರಿತು ಎಲ್ಲೋ ಕೊಟ್ಟು ಹೋಗ್ಬಿಡೋದು, ಈ ರೀತಿ ಆಯ್ತು ಅಂತಂದ್ರೆ ಸ್ವಲ್ಪ ಅದು ಮಿಸ್ ಆದ ಮೇಲೆ ಅದರ ಪರಿಣಾಮಗಳು ಬಹಳ ಕೆಟ್ಟದಾಗಿರುತ್ತೆ. ಏನಾಗುತ್ತೆ, ಮನಸ್ಸಿಗೆ ಬಹಳ ಬೇಸರ ಆಗ್ಬಿಡುತ್ತೆ. ಏನೋ ಬಹಳ ನಂಬಿಕೊಂಡು ನಾನು ಇಟ್ಕೊಂಡಿದ್ದೆ, ಆಗ್ಲಿಲ್ವಲ್ಲ, ಇದನ್ನ ಇಟ್ಕೊಳಕ್ ಆಗ್ಲಿಲ್ವಲ್ಲ ಅನ್ನುವಂಥದ್ದು. ಆ ವಸ್ತು ಇದ್ದಾಗ ನಮಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಆ ವಸ್ತು ಸಡನ್ ಆಗಿ ಮಿಸ್ ಆಯ್ತು ಅಂತಂದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ. ಅವಾಗ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತಲೂ ಇದ್ದಾಗ್ಲೇ ಸ್ವಲ್ಪ ಜಾಗರೂಕತೆಯಿಂದ ಇದ್ರೆ ಒಳ್ಳೇದಲ್ವಾ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇದ್ರ ಜೊತೆಯಲ್ಲಿ 2025 ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಈ ಎಲ್ಲ ಎಚ್ಚರಿಕೆಗಳ ಜೊತೆಯಲ್ಲಿ ಅದ್ಭುತವಾದ ಫಲಗಳಿದೆ. ನಿಮಗೆ ಈ ಎಚ್ಚರಿಕೆಗಳಿಗಿಂತ ಒಳ್ಳೆ ಫಲಗಳೇ ಜಾಸ್ತಿ ಇರೋದು. ಅದೇ ನಿಮ್ಮ ಈ ಒಂದು ತಿಂಗಳಲ್ಲಿ ತುಂಬಿರುವಂತದ್ದು. ಹಾಗಾಗಿ ಈ ಎಚ್ಚರಿಕೆಯ ಫಲಗಳ ಜೊತೆಯಲ್ಲಿ ಅದ್ಭುತ ಫಲಗಳು ಯಾವುದು, ಆ ಫಲಗಳಿಂದ ನಿಮಗೆ ಏನೇನು ಫಲ ಸಿಗ್ತಾ ಇದೆ, ಅಂದ್ರೆ ಒಳ್ಳೆ ಒಂದು ಬೆನಿಫಿಟ್ಸ್ಗಳು ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಲೇಬೇಕು. ತುಂಬಾ ಮುಖ್ಯವಾಗಿದೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲಗಳ ಬಗ್ಗೆ. ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ. ಆ ಚಿಕ್ಕ ವಿಡಿಯೋ ನಿಮಗಾಗಿ ಇರುವಂತದ್ದು. ಅದು ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80 ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ, ನಿಮ್ಮದೇ ಆದಂತ ಒಂದು ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಳ್ಳಿ. ಇನ್ನು ಈ ಮಿಥುನ್ ರಾಶಿಯವರಿಗೆ ಸೆಪ್ಟೆಂಬರ್ ನಲ್ಲಿ ಅದ್ಭುತವಾದ ಫಲಗಳು ಯಾವುದು ಅಂತ ನೋಡಿದ್ರೆ, ನೋಡಿ, ಈ ಸಂತೋಷ, ಈ ನೋವುಗಳ ಜೊತೆಯಲ್ಲಿ, ಅಂದ್ರೆ ಕಷ್ಟ, ಜೀವನ ಅಂತಂದ ಮೇಲೆ ಅನೇಕ ಕಷ್ಟಗಳಿರ್ತವೆ. ಆದ್ರೆ ಅದರ ಜೊತೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿ ಆಗುವಂಥದ್ದು. ಖುಷಿಯಾಗಿರೋದಕ್ಕೆ ಏನ್ ಬೇಕೋ, ಸಂತೋಷವಾಗಿರೋದಕ್ಕೆ ಏನ್ ಬೇಕೋ ಆ ತರದ ವಾತಾವರಣ ಸೃಷ್ಟಿ ಆಗುತ್ತೆ. ವೃತ್ತಿಯಲ್ಲಿ ಶುಭ ಸುದ್ದಿ ಇರುತ್ತೆ. ನೀವು ಕಷ್ಟಪಟ್ಟು ಏನ್ ಕೆಲಸ ಮಾಡ್ತಿರಲ್ಲ, ಆ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಿಮಗೆ ಶುಭ ಸುದ್ದಿಗಳನ್ನ ಸಿಗುವಂತ ಸಾಧ್ಯತೆಗಳಿದೆ. ನೀವು ಸರ್ಕಾರಿ ಇರಿ, ಅರೆ ಸರ್ಕಾರಿ ಇರಿ, ಅಥವಾ ನೀವು ವೃತ್ತಿ ವ್ಯಾಪಾರ ಏನೇ ನೀವು ನೀವನ್ ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ, ನಿಮ್ಮ ವೃತ್ತಿ ಕಡೆಯಿಂದ ನಿಮಗೆ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುವಂತ ಸಾಧ್ಯತೆ ಇದೆ. ಅದರಿಂದ ಸಂತೋಷ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ. ದೀರ್ಘಕಾಲದಿಂದ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಿ, ಅಥವಾ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಇದೆ ಆರೋಗ್ಯ ವಿಚಾರವಾಗಿ ಅಂತಂದ್ರೆ ಅದು ಸರಿ ಆಗುತ್ತೆ. ಆರೋಗ್ಯ ವಿಚಾರದಲ್ಲಿ ತುಂಬಾ ಒಳ್ಳೆ ಫಲ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕುಟುಂಬದವರ ಜೊತೆಯಲ್ಲಿ
ಈ ಪ್ರವಾಸ ಮಾಡುವಂಥದ್ದು ಮತ್ತೆ ದಾನ ಧರ್ಮದ ಕಾರ್ಯಗಳಲ್ಲಿ ಒಳ್ಳೆ ಆಸಕ್ತಿ ಇರತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ದಾನ ಧರ್ಮದಲ್ಲಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಥಿತಿ. ಕಷ್ಟ ಅಂತ ಬಂದವರಿಗೆ, ಯಾಕಂದ್ರೆ ಮೊದಲೇ ಮಿಥುನ ರಾಶಿಯವರು ಕೇಳಬೇಕಾ, ಯಾರೋ ಪ್ರಾಬ್ಲಮ್ ಅಂತ ಬಂದ್ರೆ, ತೊಂದರೆ ಅಂತ ಬಂದ್ರೆ ಎಲ್ಲರಿಗೂ ಸಹಾಯ ಮಾಡುವಂತಹ ಸಹಾನುಭೂತಿ ನಿಮ್ಮಲ್ಲಿರುತ್ತೆ. ಇನ್ನು ಅಭಿವೃದ್ಧಿಯಿಂದ ಸಂತೋಷ ಆಗುತ್ತೆ, ಏನೋ ಒಂಥರ ಉಲ್ಲಾಸದಿಂದ ಇರುವಂತದ್ದು. ತಿಂಗಳ ಹಂತದಲ್ಲಿ ಹೆತ್ತವರೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಇರ್ತವೆ. ಅದನ್ನ ನಿಧಾನವಾಗಿ ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಸೌಂದರ್ಯಕ್ಕಾಗಿ ಹಲವು ರೀತಿಯಲ್ಲಿ ದುರಸ್ತಿ ಕಾರ್ಯಗಳು, ಮನೆಗೆ ಸಂಬಂಧಿಸಿರುವಂತಹ ಸೌಂದರ್ಯಕ್ಕಾಗಿಯೋ, ಮನಸ್ಸಿಗೆ ಸಂಬಂಧಪಟ್ಟಂತದಕ್ಕಾಗಿಯೋ, ಅಥವಾ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತ ಸೌಂದರ್ಯಕ್ಕಾಗಿಯೋ, ಏನೋ ಒಂಥರ ನಿಮಗೆ ಒಂದು ಒಳ್ಳೇದು ಕಾಣ್ಲಿ, ಚೆನ್ನಾಗಿ ಕಾಣ್ಲಿ ಇದು ಅನ್ನೋಗೋಸ್ಕರ ಸ್ವಲ್ಪ ಖರ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮೃದುವಾಗಿ ಸಾಗುವಂತಹ ಸಾಧ್ಯತೆಗಳು, ಅದರಿಂದ ಕ್ರಮೇಣವಾಗಿ ನಿಮಗೊಂದು ಒಳ್ಳೆ ಫಲನೇ ಸಿಗುವಂತದ್ದು. ಇನ್ನು ಹೆಚ್ಚು ಶ್ರಮವಿಲ್ಲದೆ ಒಳ್ಳೆಯ ಫಲವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ನೀವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೀರ್ತಿ ಪ್ರತಿಷ್ಠೆಗಳು ದೊರೆಯುವಂಥದ್ದು. ಇನ್ನು ಅತ್ಯಧಿಕ ಯಶಸ್ಸನ್ನ ಕಾಣುವಂತಹ ಲಾಭ ಆಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಇದು ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಏನೋ ಒಂದು ಪ್ರಯತ್ನಗಳು ತುಂಬಾ ಚೆನ್ನಾಗಿರುತ್ತೆ, ಪ್ರಯತ್ನಕ್ಕೆ ತಕ್ಕುದಾದಂತ ಫಲ ಸಿಗುತ್ತೆ. ಇನ್ನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏನಾಗುತ್ತೆ, ಅಹಂಕಾರ ಅಥವಾ ಅಹಮ್ಮು ಏನಾದ್ರೂ ಇತ್ತು ಅಂತಂದ್ರೆ, ಯಾವುದೋ ವಿಚಾರದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದನ್ನು ಸ್ವಲ್ಪ ಬಿಟ್ರೆ ನಿಮ್ಗೆ ಬಹಳ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳು, ಸ್ವಲ್ಪ ಗೌರವಗಳು ನಿಮಗೆ ಸಿಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಸಂದರ್ಶನದಲ್ಲಿ ಯಶಸ್ಸು ಸಿಗುತ್ತೆ, ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು ಈ ತಿಂಗಳಲ್ಲಿ, ಗೌರವ ಸ್ವೀಕಾರ ಆಗುವಂಥದ್ದು, ಮಾನಸಿಕ ಶಾಂತಿ ನೆಮ್ಮದಿಗಳು ಸಿಗುವಂಥದ್ದು. ಇನ್ನು ಪ್ರಯತ್ನಿಸಿರ್ತಕ್ಕಂತಹ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಜಯ ಸಿಗುತ್ತೆ. ಕಳೆದುಕೊಂಡಂತಹ ಬೆಲೆ ಬಾಳುವ ವಸ್ತುಗಳು ಈ ತಿಂಗಳ ಕೊನೆಯಲ್ಲಿ ಸಿಗುವಂತ ಯೋಗ ಇದೆ. ಆದ್ರೆ ಕಳ್ಕೊಳ್ಳೋದು ಯಾಕೆ ಮತ್ತು ವಾಪಸ್ ಸಿಗೋದು ಯಾಕೆ, ಕಳೆಯೋ ತರ ಮಾಡೋದೇ ಬೇಡ, ಸ್ವಲ್ಪ ಗಮನ ಹರಿಸ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಇನ್ನು ದೂರದ ಬಂಧುಗಳಿಂದ ಸ್ವಲ್ಪ ಮಾತುಕತೆ ಆಗುವಂಥದ್ದು, ಆರೋಗ್ಯದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳಿದೆ. ಆದ್ರೆ ಈ ಅದ್ಭುತವಾದ ಫಲಗಳು ಸಿಗೋದಕ್ಕೆ ಅದ್ಭುತವಾದ ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಮಿಥುನ್ ರಾಶಿಯವರು ಏನು ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ದುರ್ಗಾ ಮಾತೆಯ ಆರಾಧನೆ ಮಾಡತಕ್ಕಂಥದ್ದು, ದುರ್ಗಾ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ರಿಂದ ಬಹಳ ಒಳ್ಳೆಯ ಫಲಗಳು ನಿಮ್ಗೆ ಸಿಗುವಂಥದ್ದು. ಇನ್ನು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡುವಂಥದ್ರಿಂದ ಬಹಳ ಅದ್ಭುತವಾದಂತ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.